We are focused on food delivery apps, turning unemployed youth into cheap labor so the rich can get their meals without moving out of their house. And against that, what does a Chinese startup do? Work on developing electric mobility, battery technologies, and with that, they're today dominating the electric mobility ecosystem. We are very proud of what India has done. But are we the best in the world as yet? Not yet. Should we aspire to be? Or are we going to be happy being delivery boys and girls? ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್. ಇತ್ತೀಚೆಗೆ ಡೆಲ್ಲಿಯಲ್ಲಿ ಒಂದು ಈವೆಂಟ್ ನಡೆಯುತ್ತೆ, ಸ್ಟಾರ್ಟ್ಅಪ್ ಮಹಾಕುಂಭ 2025 ಅಂತ. ಆ ಒಂದು ಈವೆಂಟ್ನಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂಥ ಪಿಯೂಷ್ ಗೋಯಲ್ ಅವರು ಮಾತಾಡುವಾಗ ಅವರು ಒಂದು ಸ್ಲೈಡ್ ಕೂಡ ಶೇರ್ ಮಾಡ್ತಾರೆ. ಇಂಡಿಯಾ ವರ್ಸಸ್ ಚೀನಾ ಅಂತ ಒಂದು ರಿಯಾಲಿಟಿ ಚೆಕ್ನ ಮಾಡ್ತಾರೆ. ನಮ್ಮ ಭಾರತ ದೇಶ ಯಾವ ರೀತಿ ಬೆಳೆಯುತ್ತಿದೆ ಮತ್ತು ಚೀನಾ ಯಾವ ಥರ ಬೆಳೆದು ನಿಂತಿದೆ, ಅಲ್ಲಿ ಯಾವ ಥರದ ಡೆವಲಪ್ಮೆಂಟ್ಗಳಾಗ್ತಿದೆ ಅಂತಕ್ಕಂಥ ಒಂದು ರಿಯಾಲಿಟಿ ಚೆಕ್ನ ಕೊಡ್ತಾರೆ, ಒಂದು ಕಂಪ್ಯಾರಿಸನ್ ಮಾಡಿ. ಇವರ ಒಂದು ಹೇಳಿಕೆಯಿಂದ ಕೆಲವರು ಇವರ ಒಂದು ಫೇವರ್ನಲ್ಲೂ ಕೂಡ ಮಾತಾಡ್ತಿದ್ದಾರೆ, ಕೆಲವರು ಇವರ ಒಂದು ಕ್ರಿಟಿಸಿಸಮ್ ಕೂಡ ಮಾಡ್ತಿದ್ದಾರೆ. ಈ ಒಂದು ರಿಯಾಲಿಟಿ ಚೆಕ್ ಏನು, ಯಾವ ಥರ ಹೇಳಿದ್ದಾರೆ, ಯಾವ ಥರ ಕಂಪ್ಯಾರಿಸನ್ ಮಾಡಿದ್ದಾರೆ ಅಂತಕ್ಕಂಥ ಈ ಒಂದು ವಿಡಿಯೋನಲ್ಲಿ ಸರಳವಾಗಿ ಕನ್ನಡದಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಕೊನೆಯ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಿಯೂಷ್ ಗೋಯಲ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಅನೇಕ ಸ್ಟಾರ್ಟ್ಅಪ್ಗಳು ಫೋಕಸ್ ಮಾಡ್ತಿರುವಂಥ ಒಂದು ಕ್ಷೇತ್ರ ಯಾವುದಂತಂದ್ರೆ ಈ ಗ್ರಾಸರಿ ಡೆಲಿವರಿ ಆ್ಯಪ್ಸ್ಗಳಾಗಲಿ ಮತ್ತು ಫುಡ್ ಡೆಲಿವರಿ ಆ್ಯಪ್ಸ್ಗಳಾಗಲಿ, ಫ್ಯಾಂಟಸಿ ಮತ್ತು ಬೆಟ್ಟಿಂಗ್ ಆ್ಯಪ್ಗಳೇನಿದೆ ಅದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಥರದ ಒಂದು ಸ್ಟಾರ್ಟ್ಅಪ್ಗಳಲ್ಲಿ ಯಾವುದೇ ಥರದ ಹೊಸ ಇನೋವೇಷನ್ ನೋಡಕ್ ಸಿಗೋದಿಲ್ಲ, ಹೊಸ ರಿಸರ್ಚ್ ನೋಡಕ್ ಸಿಗೋದಿಲ್ಲ. ಅದೇ ರೀತಿ ಚೈನಾದ ಒಂದು ಸ್ಟಾರ್ಟ್ಅಪ್ಗಳನ್ನು ನೋಡಿದ್ರೆ ಅಲ್ಲಿ ಡೀಪ್ ಸೀಕ್ ಅಂತಕ್ಕಂಥ ಒಂದು ಟೆಕ್ನಾಲಜಿ, AI ಟೆಕ್ನಾಲಜಿನ ಡೆವಲಪ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ, ಮತ್ತು ರೋಬೋಟ್ಸ್ಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಮತ್ತು EV ಎಲೆಕ್ಟ್ರಿಕ್ ವೆಹಿಕಲ್ಗಳ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಮತ್ತು ಬ್ಯಾಟ್ರಿ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಅದು ಆ ಥರದ ಇನೋವೇಷನ್ಸ್, ಆ ಥರದ ರಿಸರ್ಚ್ ಏನಿದೆ ಅದು ನಮ್ಮ ಭಾರತ ದೇಶದಲ್ಲಿ ಆಬ್ಸೆಂಟ್ ಇರೋದು ಅಂತಕ್ಕಂಥ ಒಂದು ಮಾತು ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ. ಈ ಒಂದು ಸ್ಟಾರ್ಟ್ಅಪ್ ಮಹಾಕುಂಭ 2025 ಇದೆ ಈವೆಂಟ್ನಲ್ಲಿ. ಪಿಯೂಷ್ ಗೋಯಲ್ ಅವರು ಹೇಳಿರುವ ಒಂದು ಮಾತೇನಿದೆ ಅದು ಕೂಡ ಸತ್ಯ. ಯಾಕಂದ್ರೆ ನಮ್ಮ ದೇಶದಲ್ಲಿ ಯುವಕರು ಏನ್ ಮಾಡ್ತಿದ್ದಾರೆ, ಅನೇಕ ಯುವಕರು ಏನ್ ಮಾಡ್ತಿದ್ದಾರೆ, ಫ್ಯಾಂಟಸಿ ಆ್ಯಪ್ ಆಗಲಿ ಮತ್ತೆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹೆಚ್ಚು ಕಾಲ ಕಳೆತಿದ್ದಾರೆ, ಬೆಟ್ಟಿಂಗ್ ಹಚ್ತಿದ್ದಾರೆ, ಮತ್ತೆ ದುಡ್ಡು ಕೂಡ ಕಳೆದುಕೊಳ್ಳುತ್ತಿರುವಂತ ಒಂದು ವಿಚಾರಗಳು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ನೋಡಕ್ ಸಿಗುತ್ತೆ. ಇವತ್ತಿನ ದಿನದಲ್ಲಿ ಅನೇಕ ಯುವಕರಿಗೆ ಜಾಬ್ಸ್ ಕೂಡ ಸಿಗ್ತಾ ಇಲ್ಲ, ಅವ್ರ ಹತ್ರ ಆ ಸ್ಕಿಲ್ ಇಲ್ಲ ಅಂತಕ್ಕಂಥ ರಿಪೋರ್ಟ್ಗಳನ್ನ ನಾವು ನೋಡಕ್ ಸಿಗುತ್ತೆ. ಯಾಕಂದ್ರೆ ಇಂಡಸ್ಟ್ರಿ ನೀಡ್ ಏನಿರುತ್ತೆ, ಆ ಇಂಡಸ್ಟ್ರಿ ನೀಡಿಗೆ ಯುವಕರಲ್ಲಿ ಆ ಥರದ ಸ್ಕಿಲ್ಗಳು ಇಲ್ಲ. ಇವತ್ತಿನ ಎಜುಕೇಶನ್ ಸಿಸ್ಟಮ್ ಏನಿದೆ ಅದು ಆ ಥರದ ಸ್ಕಿಲ್ ಡೆವಲಪ್ ಮಾಡ್ತಿಲ್ಲ ಅಂತಕ್ಕಂಥ ವಿಚಾರ ಕೂಡ ನಮಗೆ ನೋಡ ಸಿಗುತ್ತೆ. ಪಿಯೂಷ್ ಗೋಯಲ್ ಅವರು ಹೇಳಿರುವಂತ ಒಂದು ರಿಯಾಲಿಟಿ ಚೆಕ್ ಯಾವ ತರ ರಿಯಾಕ್ಷನ್ಗಳು ಬಂದಿದೆ, ಯಾವ ತರ ರಿಯಾಕ್ಟ್ ಮಾಡಿದ್ದಾರೆ ಅಂತ ನೋಡೋಣ. ಜಪ್ಟು CEO ಅವರು ಹೇಳಿದ್ದಾರೆ 1.5 lakh ಜಾಬ್ಸ್ ನ ಕ್ರಿಯೇಟ್ ಮಾಡಿದೀವಿ ನಾವು, ಮತ್ತೆ 1,000 crore rupees ನ ಟ್ಯಾಕ್ಸ್ ನ ಕಟ್ತೀವಿ ಅಂತ ಅವರು ಹೇಳಿ ಇದನ್ನ ಅವರ ಮಾತಿಗೆ ಒಂದು ಡಿಫೆಂಡ್ ಮಾಡಿದ್ದಾರೆ. ಇದನ್ನು ಒಂದು ಸ್ಟಾರ್ಟ್ಅಪ್ ಮತ್ತೆ ಇಲ್ಲೂ ಕೂಡ ನಾವು ಜಾಬ್ ನ ಕ್ರಿಯೇಟ್ ಮಾಡಿದೀವಿ ಅಂತ ಅವರು ಜಪ್ಟು CEO ಅವರು ಹೇಳಿದ್ದಾರೆ. ಅಶ್ನೀರ್ ಗ್ರೋವರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ರಿಯಾಲಿಟಿ ಚೆಕ್ ಏನಿದೆ ಅದು ಇಂಡಿಯನ್ ಪಾಲಿಟಿಷಿಯನ್ಸ್ ಗೆ ಬೇಕು ಅಂತ ಹೇಳಿದ್ದಾರೆ. ಯಾರು ಏನ್ ಹೇಳಿದ್ರು ಕೂಡ ರಿಯಾಲಿಟಿ ಏನಂತಂದ್ರೆ ನಮ್ಮ ದೇಶದಲ್ಲಿ ಇವತ್ತಿನ ದಿನದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಒಂದು ಪ್ರಾಬ್ಲಮ್ ಇರೋದು. ಇದರಿಂದ ನಮ್ಮ ದೇಶದಲ್ಲಿ ಅನೇಕ ಯುವಕರು ಒಂದು ಶಾರ್ಟ್ ಕಟ್ ದಾರಿ ನೋಡುತ್ತಿದ್ದಾರೆ ಶ್ರೀಮಂತರಾಗಕ್ಕೆ. ಈ ಬೆಟ್ಟಿಂಗ್ ಮತ್ತೆ ಗ್ಯಾಂಬ್ಲಿಂಗ್ ಆ್ಯಪ್ಗಳೇನಿದೆ ಅದಕ್ಕೆ ತುಂಬಾನೇ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ, ಫೋಕಸ್ನ ಕೊಡ್ತಿದ್ದಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೇ ನೋಡಿದ್ರು ಕೂಡ ಆ ಫ್ಯಾಂಟಸಿ ಆ್ಯಪ್ಗಳು ಮತ್ತೆ ಬೆಟ್ಟಿಂಗ್ ಆ್ಯಪ್ಗಳ ಒಂದು ಪ್ರಮೋಷನ್ ತುಂಬಾನೇ ಜೋರಾಗಿ ನಡೀತಿದೆ. ಮತ್ತೆ ಅದರ ಒಂದು ಮಾರ್ಕೆಟ್ ಒಂದು ದೊಡ್ಡ ಮಾರ್ಕೆಟ್ ಇರೋದು ಗ್ಯಾಂಬ್ಲಿಂಗ್ ಆ್ಯಪ್ನ. ಈ ನ್ಯೂಸ್ ನ ಪ್ರಕಾರ ನಮ್ಮ ದೇಶದಲ್ಲಿ ಡಿಮಾರ್ಟ್ ಅಕೌಂಟ್ ಗಿಂತ ಹೆಚ್ಚು ಡ್ರೀಮ್ 11 ಅಕೌಂಟ್ಗಳಿದಾವೆ. ಜನರು ಶಾರ್ಟ್ ಕಟ್ ದಾರಿನ ಹುಡುಕ್ತಿದ್ದಾರೆ ಶ್ರೀಮಂತರಾಗೋಕೆ, ದುಡ್ಡನ್ನ ಗಳಿಸೋದಕ್ಕೆ. ನಮ್ಮ ದೇಶ ಮತ್ತೆ ಚೈನಾಗೆ ಕಂಪ್ಯಾರಿಸನ್ ಮಾಡಿದ್ರೆ ಚೈನಾ ತುಂಬಾನೇ ಡೆವಲಪ್ ಆಗಿ ನಿಂತಿದೆ ಇವತ್ತಿನ ದಿನದಲ್ಲಿ. ಅದು ಅಮೆರಿಕಾಗೆ ಒಂದು ಚಾಲೆಂಜ್ ಆಗಿ ನಿಂತಿದೆ. ಇವತ್ತಿನ ದಿನದಲ್ಲಿ ಅಮೆರಿಕದಲ್ಲಿ ಯಾವುದೇ ತರಹದ ಒಂದು ಟೆಕ್ನಾಲಜಿ, ಹೊಸ ಟೆಕ್ನಾಲಜಿ ಬಂತು ಅಂದ್ರೆ ಕೆಲವು ದಿನಗಳ ನಂತರ ಅದು ಆ ಟೆಕ್ನಾಲಜಿ ಚೈನಾದಲ್ಲಿ ಡೆವಲಪ್ ಆಗುತ್ತೆ. ಆ ತರದ ಒಂದು ಟೆಕ್ನಾಲಜಿ ಮತ್ತೆ ಇನ್ನೋವೇಷನ್ಸ್ ಇವಾಗ ಚೈನಾದಲ್ಲಿ ನಮಗೆ ನೋಡ ಸಿಗುತ್ತೆ. ಮತ್ತೆ ಅಲ್ಲಿದ್ದಕ್ಕಂಥ ಗೌರ್ಮೆಂಟ್ ಕೂಡ ಆ ತರದ ಒಂದು ಸ್ಟಾರ್ಟ್ಅಪ್ ಗಳಿಗೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಆ ತರದ ಸಪೋರ್ಟ್ ಇವಾಗ ನಮ್ಮ ಸರ್ಕಾರ ನಮ್ಮ ಸ್ಟಾರ್ಟ್ಅಪ್ ಗಳಿಗೆ ನಮ್ಮ ದೇಶದಲ್ಲಿ ಕೊಡ್ತಿಲ್ಲ. ನಮ್ಮ ದೇಶದಲ್ಲಿ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಎಷ್ಟು ಖರ್ಚು ಮಾಡ್ತಿದೆ ನಮ್ಮ ದೇಶ, ಅದು ತುಂಬಾ ತೀರಾ ಕಡಿಮೆ ಚೈನಾಗೆ ಕಂಪ್ಯಾರಿಸನ್ ಮಾಡಿದ್ರೆ. ಇವತ್ತಿನ ದಿನದಲ್ಲಿ MNC ಕಂಪನಿಗಳೆಲ್ಲ ನೋಡಿದ್ರೆ ಅಲ್ಲಿ 50% ಭಾರತೀಯರೇ ಇರ್ತಾರೆ. ನಮ್ಮ ದೇಶದ ಬ್ರೈನ್ಗಳು ಡ್ರೈನ್ ಆಗ್ತಿರುವಂಥದ್ದು. ಇವತ್ತು ಆ ತರದ ಬ್ರೈನ್ ಗಳಿಗೆ ಒಂದು ಫೆಸಿಲಿಟಿಯನ್ನು, ಒಂದು ಎಕೋಸಿಸ್ಟಮ್ ನ ಡೆವಲಪ್ ಮಾಡಿಕೊಟ್ಟಿದ್ರೆ ಇವತ್ತು ನಮ್ಮ ದೇಶನೂ ಕೂಡ ಒಂದು ಟೆಕ್ನಾಲಜಿನಲ್ಲಿ ಸೂಪರ್ ಪವರ್ ಆಗಿ ನಿಂತಿರೋದು. ಕೆಲವರು ಹೇಳ್ಬೋದು ನಮ್ಮ ಭಾರತ ಸರ್ಕಾರನೂ ಕೂಡ ಇನಿಷಿಯೇಟಿವ್ ತಗೊಳ್ತಾ ಇದೆ ಆ ತರದ ಒಂದು ಎಕೋಸಿಸ್ಟಮ್ ನ ಡೆವಲಪ್ ಮಾಡೋದಕ್ಕೆ, ಆ ತರ ಸಪೋರ್ಟ್ ಕೊಡೋದಕ್ಕೆ. ಆದ್ರೆ ಬೇರೆ ದೇಶಕ್ಕೆ ಚೈನಾಗೆ ಹೋಲಿಸಿದ್ರೆ
ನಮ್ಮ ದೇಶದಲ್ಲಿ ಆ ಥರದ ಸಪೋರ್ಟ್ ತೀರಾ ಕಡಿಮೆ. ಒಂದು ರೀತಿಲಿ ನೋಡಿದ್ರೆ ಪಿಯೂಷ್ ಗೋಯಲ್ ಅವರು ಹೇಳಿರುವಂಥ ಒಂದು ಮಾತೇನಿದೆ, ಅದರಿಂದ ಸರ್ಕಾರದ ಮೇಲೂ ಕೂಡ ಕ್ವಶನ್ ಬರುತ್ತೆ. ಏನಂತ ಸರ್ಕಾರ ಏನು ಮಾಡ್ತಿದೆ, R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಎಷ್ಟು ಖರ್ಚು ಮಾಡ್ತಿದೆ, ಎಷ್ಟು ಸ್ಪೆಂಡ್ ಮಾಡ್ತಿದೆ, ಮತ್ತು ನಮ್ಮ ದೇಶದಲ್ಲಿ ಸ್ಟಾರ್ಟಪ್ಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಿದೆ, ಯಾವ ಥರ ಸಪೋರ್ಟ್ ಮಾಡ್ತಿದೆ. ನಮ್ಮ ದೇಶದ ಸ್ಟಾರ್ಟಪ್ಗಳು ಅನೇಕ ಸ್ಟಾರ್ಟಪ್ಗಳು ಕೂಡ ಇವತ್ತು ಫೇಲ್ ಆಗಿರೋದು ನಮಗೆ ನೋಡ ಸಿಗುತ್ತೆ. ಇದಿಷ್ಟು ಈ ವಿಡಿಯೋನಲ್ಲಿ. ನಿಮ್ಮ ಅನಿಸಿಕೆನ ಕಮೆಂಟ್ನ ಮುಖಾಂತರ ತಿಳಿಸಿ. ತುಂಬ ಧನ್ಯವಾದಗಳು.